ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು. ಈಗ ನಮ್ಮ BA6 ಸೆಮಿಸ್ಟರ್ನಲ್ಲಿ ಬರುವಂತಹ NEP ಸಿಲೆಬಸ್ ಒಳಗಂತ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಪಾಲಿಸಿ ಅನಾಲಿಸಿಸ್ 2025 ಮೇ ಆಗಿರ್ಬೋದು, ಜೂನ್ ಆಗಿರ್ಬೋದು. ಅದೇ ರೀತಿ ಆ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದಾರ, 5 ಅಂಕಕ್ಕೆ ಯಾವ ಕೇಳ್ಯಾರ, 10 ಅಂಕಕ್ಕೆ ಯಾವ ಕೇಳ್ಯಾರ, 2 ಅಂಕಕ್ಕೆ ಯಾವ ಕೇಳ್ಯಾರ ಎಂಬುದನ್ನ ಸರಿಯಾಗಿ ತಿಳ್ಕೊಂಡ್ ಬರ್ರಿ. ಯಾರಿಗೆ ಪ್ಯಾಟರ್ನ್ ಗೊತ್ತಿಲ್ಲ ಆ ಪ್ಯಾಟರ್ನ್ ಅನ್ನ ತಿಳ್ಕೊಂಡು ಬರ್ರಿ. ಎಲ್ಲನೂ ನಿಮ್ಗೆ ಒಂದೇ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಸಿಗ್ತದೆ. ಅದೇ ರೀತಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ರಿ. ಆಗ ವಿಡಿಯೋನ ಕೊನೆ ತನಕ ನೋಡ್ರಿ, ನಿಮ್ಗೆ ಯೂಸ್ ಆಗ್ತದ. ಅದೇ ರೀತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಇರ್ತದ. 2 ತಾಸು ಎಕ್ಸಾಮ್ ಬರೆಯಲು ಟೈಮ್ ಇರ್ತದ. ಅದೇ ರೀತಿ ಆಲ್ ಸೆಕ್ಷನ್ಸ್ ಆರ್ ಕಂಪಲ್ಸರಿ ಬರೀಬೇಕ್ರಿ. ಸಬ್ಜೆಕ್ಟ್ ಆಫ್ ಇಂಟರ್ನಲ್ ಚಾಯ್ಸ್ ಅಂದ್ರೆ ಆಂತರಿಕ ಆಯ್ಕೆಗಳನ್ನು ಒಳಪಟ್ಟ ಎಲ್ಲ ವಿಭಾಗಗಳ ಕಡ್ಡಾಯವಾಗಿ ಬರೀಬೇಕು. ಸೆಕ್ಷನ್ ಎ ಒಳಗೆ ನೋಡಿದ್ರೆ ಎಲ್ಲ ಪ್ರಶ್ನೆಗಳ ಕಡ್ಡಾಯವಾಗಿರ್ತಾವ. ಅದೇ ರೀತಿ 10 ಅಂಕ. ಫಸ್ಟ್ ಒಂದು ಸಾರ್ವಜನಿಕ ಪದದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿರಿ. ಇಲ್ಲಿ ಏನು ನಿಮ್ಗೆ ಯೂಸ್ ಅಂದ್ರೆ ಕನ್ನಡ ಮೀಡಿಯಂ ಒಳಗೂ ನೋಡ್ಬೋದು, ಇಂಗ್ಲೀಷ್ ಮೀಡಿಯಂ ಒಳಗೂ ನೋಡ್ಬೋದು. 2 ಮೀಡಿಯಂ ಕೂಡ ಒಂದ ಕ್ವಶನ್ ಪೇಪರ್ ತೆಗಿತಾರೆ. 2 ಮೀಡಿಯಂದವ್ರಿಗೆ ಹೆಲ್ಪ್ಫುಲ್ ಆಗಲಿ ಕನ್ನಡ ಮೀಡಿಯಂ ಅಥವಾ ಇಂಗ್ಲೀಷ್ ಮೀಡಿಯಂ. ಅದೇ ರೀತಿ ನಿಮಗೆ ಯಾವ ಮೀಡಿಯಂ ಸಫಿಷಿಯೆಂಟ್ ಆಗ್ತದ ಆ ಮೀಡಿಯಮನ್ನು ಚಾಯ್ಸ್ ಮಾಡ್ಕೊರಿ. ಅದೇ ರೀತಿ ಸರಿಯಾದ ಉತ್ತರನ ಆ ವಿಷಯಕ್ಕೆ ತಕ್ಕಂತೆ ಬರೆಯಿರಿ. ಸೆಕೆಂಡ್ ಒನ್, ನೀತಿ ಆಯೋಗದ 2 ಕಾರ್ಯಗಳನ್ನು ಬರೆಯಿರಿ. ನೆಕ್ಸ್ಟ್ ಒನ್, ಥರ್ಡ್ ಒನ್, ವಾಟ್ ಈಸ್ ಪ್ಲಾನಿಂಗ್ ಅಂದ್ರೆ ಯೋಜನೆ ಎಂದರೇನು. ಫೋರ್ತ್ ಒನ್, ಕರ್ನಾಟಕ ರಾಜ್ಯವನ್ನ ವ್ಯಾಖ್ಯಾನಿಸಿರಿ. ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯನ ವ್ಯಾಖ್ಯಾನಿಸಿರಿ. ಫಿಫ್ತ್ ಒನ್, ಸಮಗ್ರ ವಿಧಾನವನ್ನ ವ್ಯಾಖ್ಯಾನಿಸಿರಿ. ಇಂಟಿಗ್ರೇಟೆಡ್ ಅಪ್ರೋಚ್. ಸಿಕ್ಸ್ತ್ ಒನ್, ವೆಚ್ಚ ಲಾಭಗಳ ವಿಶ್ಲೇಷಣೆ ಎಂದರೇನು. ವಾಟ್ ಈಸ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಸೆವೆಂತ್ ಒನ್, ಪರ್ಯಾಯ ನೀತಿಯನ್ನ ವ್ಯಾಖ್ಯಾನಿಸಿರಿ. ನೆಕ್ಸ್ಟ್ ಒನ್, 8, ಪಂಚಾಯತ್ ರಾಜ್ಯ ವ್ಯವಸ್ಥೆ ಎಂದರೇನು ಅಂದ್ರೆ ವಾಟ್ ಈಸ್ ಪಂಚಾಯತಿ ಸಿಸ್ಟಮ್. 9, ಡೆಫಿನೇಷನ್ ಪಾಲಿಸಿ ಇವ್ಯಾಲ್ಯೂಯೇಷನ್ ಅಂದ್ರೆ ನೀತಿಯ ಮೌಲ್ಯಮಾಪನವನ್ನ ವ್ಯಾಖ್ಯಾನಿಸಿರಿ. ನೀತಿ ಅಂದ್ರೆ ಏನು, ಮೌಲ್ಯಮಾಪನ ಯಾವ ರೀತಿ ಮಾಡ್ತೀರಿ ಎಂಬುದನ್ನ ಬರೀರಿ. 10, ಜನರ ಭಾಗವಹಿಸುವಿಕೆಯನ್ನ ವ್ಯಾಖ್ಯಾನಿಸಿರಿ. ಡೆಫಿನೇಷನ್ ಪೀಪಲ್ ಪಾರ್ಟಿಸಿಪೇಷನ್. ಸೆಕ್ಷನ್ ಬಿ ಒಳಗೆ ನೋಡ್ರಿ. ಆಗ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್. 2 ಬರೀರಿ ಬೇಕಾದಕ್ಕ. 10 ಅಂಕ ಪ್ರತಿಯೊಂದಕ್ಕ. 11, ಸಾರ್ವಜನಿಕ ನೀತಿಯ ರಚನೆಯನ್ನ ನೀತಿ ಆಯೋಗದ ಪಾತ್ರವನ್ನ ಇಲ್ಲಿ ಚರ್ಚಿಸಿರಿ ಎಂಬುದನ್ನ ತಿಳಿಸ್ತಾರ. 12, ಸಾರ್ವಜನಿಕ ನೀತಿಯ ರಚನೆ ಏಕೀಕೃತ ವಿಧಾನವನ್ನ ವಿವರಿಸಿರಿ. 13, ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಶಾಸಕಾಂಗದ ಪಾತ್ರವನ್ನು ವಿವರಿಸಿರಿ. ಈ 3 ಪ್ರಶ್ನೆ ಒಳಗ 2 ಕಂಪಲ್ಸರಿ ಕಡ್ಡಾಯವಾಗಿ ಬರೀಬೇಕು. ಇಲ್ಲಕ್ಕ ಇದನ್ನಾರ ಬರ್ರಿ, ಇದನ್ನಾರ ಬರ್ರಿ, ಇಲ್ಲಕ್ಕರಿ ಇದನ್ನಾರ ಬರ್ರಿ, ಇದನ್ನಾರ ಬರ್ರಿ, ಇಲ್ಲಕ್ಕ ಇದನ್ನಾರ ನಿಮಗೆ ಯಾವ ಸಜಿ ಅನಿಸ್ತದ ಆ ಕ್ವಶನ್ ಅನ್ನು ಬರೆದು ಬರ್ರಿ. ಅದೇ ರೀತಿ ಇಲ್ಲಿ ಪೀಠಿಕೆ ಮತ್ತು ಉಪಸಂಹಾರ ಕಡ್ಡಾಯ ಹಾಕಿ ಬರ್ರಿ. ಯಾರು ಪೀಠಿಕೆ ಮತ್ತು ಉಪಸಂಹಾರ ಹಾಕ್ಲಿಕ್ಕಂದ್ರ ನಿಮ್ಗೆ ಅಂಕಗಳ ಕಡಿಮೆ ರೀತಿಯಲ್ಲಿ ಕೌಂಟ್ ಆಗ್ತಾವ, ರಿಸಲ್ಟ್ ಕಮ್ಮಿ ಆಗ್ಬೋದು. ಸೆಕ್ಷನ್ ಸಿ, ಈ ಕೆಳಗಿನವುಗಳಲ್ಲಿ ಬೇಕಾದ 2ಕ್ಕೆ ಉತ್ತರಿಸಿರಿ. ಅಂದ್ರೆ 15 ಅಂಕ ಇರ್ತಾವ. ಇಲ್ಲಿ ಬೇಕಾದ 2 ಅಂಕ ಉತ್ತರಿಸಬೇಕು. ಅಂದ್ರೆ 30 ಅಂಕಗಳನ್ನ ನೀವು ಬರೆದಿರುವ ಆನ್ಸರ್ಗಳ ಮೇಲೆ ನಿಮ್ಮ ಅಂಕಗಳನ್ನು ದೊರೀತವೆ ಎಂಬುದನ್ನು ನಾವು ತಿಳಿಬಹುದು. 14ನೇ ಪ್ರಶ್ನೆ ನೋಡ್ಬೇಕಾದ್ರೆ ಸಂಯುಕ್ತ ರಾಜಕೀಯ ವ್ಯವಸ್ಥೆಯಲ್ಲಿ ಅರ್ಥ ಮತ್ತು ಗುಣಗಳು ಲಕ್ಷಣಗಳನ್ನ ವಿವರಿಸ್ತಾ ಬರ್ರಿ ಎಂಬುದನ್ನ 15 ಅಂಕಕ್ಕೆ ಹೇಳ್ತಾನ. ಚಿತ್ಕಾಟ ಇಲ್ಲೂ ಮಾಡಬೇಡ್ರಿ, ಸರಿಯಾಗಿ ಪಾಯಿಂಟನ್ನ ಸ್ಟಾರ್ ರೂಪದಲ್ಲಿ ಹಾಕೋತಾ ಬರೆದು ಬಿಡ್ರಿ. ಅದೇ ರೀತಿ 15ನೇ ಪ್ರಶ್ನೆ, ನೀತಿ ಅನುಷ್ಠಾನದಲ್ಲಿನ ಸವಾಲುಗಳನ್ನ ಗುರುತಿಸುವಿಕೆ ಕುರಿತು ಪ್ರಬಂಧವನ್ನು ಬರೀರಿ.
16ನೇ ಪ್ರಶ್ನೆ, ಸಾರ್ವಜನಿಕ ನೀತಿ ಮತ್ತು ವಿವೇಚನೆಗಳ ನಡುವಿನ ಸಂಪರ್ಕವನ್ನ ಹಂತಗಳ ಕುರಿತು ಚರ್ಚಿಸಿರಿ. ಅದೇ ರೀತಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.